ಇವತ್ತಿನ ದಿನ ನಮ್ಮ ಸಮಾಜದಲ್ಲಿ ಸುವರ್ಣಾಕ್ಷರದಿಂದ ಬರೆದಿರ್ತಕ್ಕಂಥ ದಿನ. ಯಾಕಂದರೆ ನಮ್ಮ ಸಮಾಜ ಸ್ಥಾಪನೆಯಾಗಿದ್ದು 1977 ನಮ್ಮ ಹಿರಿಯರಿಂದ. ಅಲ್ಲಿಂದ ಇಲ್ಲಿಯವರೆಗೆ ಇಂಥದೇ ಯಾವುದೇ ಒಂದು ಕಾರ್ಯಕ್ರಮ, ಸೋಷಿಯಲ್ ಕಾರ್ಯಕ್ರಮ ಆಗಿರಲಿಲ್ಲ. ಆದರೆ ಇವತ್ತಿನ ದಿನ ಈ ಸಾಯಿ ಮಂದಿರದಲ್ಲಿ ಈ ವಧುವರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇದು ಒಂದು ನಮ್ಮ ಸುವರ್ಣಾಕ್ಷರದಿಂದ ಬರೆದಿರ್ತಕ್ಕಂಥ ದಿನ. ಇದು ಮೊಟ್ಟ ಮೊದಲು ಸ್ಥಾಪನೆಯಾಗಿದೆ 77. ಆದರೆ ಇಲ್ಲಿ ತನ ನಡ್ಕೊಂಡು ಬಂದು ಭಾಳ ಹಿರಿಯರು ಈ ಸಮಾಜಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರು ಹಾಕಿಕೊಟ್ಟ ಹಾದಿಯಲ್ಲೇ ನಾವು ಇವತ್ತಿನ ಈ ಪದಾಧಿಕಾರಿಗಳೇನಿದ್ದೀವಿ ಈ ಒಂದು ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಸ್ಫೂರ್ತಿ, ಈ ವಧುವರರ ಸಮಾಜಕ್ಕೆ ಸ್ಫೂರ್ತಿ ಅಂದರೆ ನಾವು ಹಾಕ್ಕೊಂಡಂಥ ಕೆಲವೊಂದು ವಿನೂತನ ಪದ್ಧತಿ ಪ್ರಕಾರ ಹೆಣ್ಣು ಮಕ್ಕಳಿಗೆ ಸ್ಪರ್ಧಾ ಆಟೋಟಗಳು, ಅದಾದ ನಂತರ ದೀಪೋತ್ಸವ, ಗುಡಿ ತುಂಬೋ ಕಾರ್ಯಕ್ರಮ ಮತ್ತು ವನಭೋಜನ ಕಾರ್ಯಕ್ರಮ, ಇವೆಲ್ಲವುಗಳಲ್ಲಿ ತಮ್ಮ ಏನು ಜನ ಸೇರಿದಿರಿ, ನಿಮ್ಮದೇನು ಪ್ರೋತ್ಸಾಹ ನಮ್ಗೆ ಸಿಕ್ಕಿತ್ತು, ಅದೇ ನಮ್ಗೆ ಸ್ಫೂರ್ತಿಯಾಗಿ ಇವತ್ತಿನ ಈ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಕ್ಕೆ ಒಂದು ನಮಗೆ ಧೈರ್ಯ ತಂದುಕೊಟ್ಟಿತ್ತು. ಗುಲ್ಬರ್ಗದಲ್ಲಿ ಕರೀತಕ್ಕಂಥದ್ದು 300 ಮತ್ತು 300 ರೆಡ್ಡಿ ಅಂತ, ರಾಯಚೂರಿನಲ್ಲಿ 300 ಮತ್ತು 300 ಕಾಪು, ಶಾಪೂರ್ನಲ್ಲಿ ತುಳೇರು ಮತ್ತು 300, ಚಿಂಚೋಳಿಯಲ್ಲಿ 300 300 ರೆಡ್ಡಿ ಅಂತ ಕರೀತಾರೆ, ಯಾದಗಿರಿಯಲ್ಲಿನೂ ಅಷ್ಟೇ. ಹೀಗಾಗಿ ಆಮೇಲೆ ಬೀದರ್ನಲ್ಲಿ ಉಪ್ಪಾರ್ ರೆಡ್ಡಿ ಅಂತ ಕರೀತಾರೆ. ಇವರೆಲ್ಲರೂ ನಾವೆಲ್ಲ ಒಂದು. ಯಾವ ರೀತಿ ಒಂದು ಅಂದರೆ ಹೆಣ್ಣು ಗಂಡು ಕೊಡುಕೊಳ್ಳೋದ್ರಲ್ಲಿ ನಾವು ಒಂದು, ಅಂದ್ರೆ ನಾವೆಲ್ಲ ಒಂದೇ ಸಮಾಜದವರು ಅಂತ ಅರ್ಥ. ನಾವು ಬೇರೆ ಬೇರೆ ಹೆಸರಲ್ಲಿ ಕರ್ಕೊಂಡಿವಿ, ಕರೆಕ್ಟ್ ಇದೆ. ಆದರೆ ನಾವು ಎಲ್ಲರೂ ಒಂದೇ, ಅಂದ್ರೆ ಒಂದೇ ಛತ್ರಿಗಳಿಗೆ. ಅದ್ಯಾವುದು 300 ರೆಡ್ಡಿ ಸಮಾಜ, ಬೇರೆ ಬೇರೆ ಹೆಸರು ಕರ್ಕೊಂಡು, ಅಂದರೆ ನಾವು ಹೆಣ್ಣು ಗಂಡನ್ನು ಕೊಡ್ಕೋತೀವಿ. ಆ ಒಂದು ಉದ್ದೇಶದಿಂದ ಎಲ್ಲರಿಗೂ ನಾವು ಇದು ಮನವರಿಕೆ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ಕಾಮನ್ ವೇದಿಕೆಯನ್ನು ಕರೆದಿದ್ದೀವಿ. ಇವತ್ತೇನಪ್ಪ ಅಂದರೆ ಇಲ್ಲಿ ಸುಮಾರು 105 ಅಪ್ಲಿಕೇಶನ್ಸ್ ಬಂದವು. ಆಮೇಲೆ ಇವತ್ತು ಸ್ಪಾಟ್ ರಿಜಿಸ್ಟ್ರೇಷನ್ ಒಂದು 10-20 ಮೇಲಾಗಿದ್ದಾವೆ, ಹೌದಾ? ಆದರೆ ಇದನ್ನು ಏನು ತೋರಿಸ್ಕೊಡ್ತಪ್ಪ ಅಂದರೆ ಪ್ರತಿಯೊಬ್ಬರಿಗೆ ಇದು ಅವಶ್ಯಕತೆ ಇದೆ. ಯಾಕಂದರೆ ಯಾರಂತ ಗೊತ್ತಾಗ್ತಾ ಇಲ್ಲ. ನನ್ನ ಬಳಿ ಓದ್ಕೊಂಡು ಮಗ ಇದೆ, ನನ್ನ ಬಳಿ ಓದ್ಕೊಂಡು ಮಗಳಿದೆ, ಅದಕ್ಕೆ ಸಮಂಜಸವಾದ ಯಾವುದು ಸಿಗ್ತಾ ಇಲ್ಲ ಅಂತ ಈ ಕಾರ್ಯಕ್ರಮಕ್ಕೆ. ಯಾಕಂತಂದರೆ ಇದು ಒಂದು ಸಮುದಾಯ, 300 ಸಮುದಾಯ, ನಮ್ಮದೇ ಆದಂತಹ ಒಂದು ಜಾತಿ, ನಮ್ಮದೇ ಆದಂತಹ ಒಂದು ನೆಲೆಗಟ್ಟು, ಅದರ ಪಹಚಾನ ಅಂತೇವಲ್ಲ, ಅದನ್ನು ತಿಳುವಳಿಕೊಳ್ಳುವುದು ಇಂದಿನ ವಿದ್ಯುನ್ಮಾನ ಸಮಯದಲ್ಲಿ ಬಹಳ ಅವಶ್ಯಕವಾಗಿದೆ. ಎಷ್ಟು ನಾವು ಜಾತಿ ಬೇಡ, ಎಷ್ಟು ನಾವು ಧರ್ಮ ಬೇಡ, ಎಷ್ಟು ಬೇಡ ಕುಲ ಅಂತ ಅಂತೇವಲ್ಲ, ಇಂದಿನ ವಸ್ತುಸ್ಥಿತಿ ಏನು ಎದುರಾಗಿದೆ ಅಂತಂದರೆ ಅದು ಅಷ್ಟೇ 21ನೇ ಶತಮಾನದಲ್ಲಿ ನಾವು ನಮ್ಮ ಜಾತಿಯನ್ನು, ನಮ್ಮ ಸಮುದಾಯಗಳನ್ನು, ನಮ್ಮ ಪಂಗಡ, ನಮ್ಮ ಧರ್ಮವನ್ನು ಅನುಸರಿಸಿ ಅದನ್ನು ಬಲಗೊಳಿಸಿ ನಮ್ಮ ಅಸ್ತಿತ್ವವನ್ನು ನಾವು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಆದ ಕಾರಣ ಈ 21ನೇ ಶತಮಾನದಲ್ಲಿ 300 ಸಮಾಜದ ತಾವೆಲ್ಲ ಬಳಗದವರು ಇಲ್ಲಿ ಒಟ್ಟಿಗೆ ಇಲ್ಲಿ ಕೂತಿದ್ದೇವೆ. ನಮ್ಮ ಸಮಾಜ, ನಮ್ಮ ಬಳಗ, ನಮ್ಮ ಪಂಗಡ ಇಂದಿನ ಸಮಾಜದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಮೆಲುಕು ಹಾಕುತ್ತಾ ಈ ಸಮಾಜದ ಮುಖಂಡರು ಬಹಳ ಮುಖ್ಯವಾದಂತಹ ಈ ಕಾರ್ಯಕ್ರಮವನ್ನು, ವಧುವರರ ಸಮಾವೇಶದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಿಜವಾಗಿಯೂ ಬಹಳ ಅಪ್ರಿಷಿಯೇಷಬಲ್. ಬಹಳ ನಾವು ಈ ವಿಷಯವನ್ನು ವೈಭವೀಕರಿಸಿಕೊಂಡು ಬಹಳ ಮುಖ್ಯವಾಗಿ ಅವರ ಈ ಕೆಲಸವನ್ನು ನಾವು ಇಲ್ಲಿ ಪರಿಗಣಿಸಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ. ನಾನು ಶಂಕರ್ ರೆಡ್ಡಿ ಗೋನ್ ಅಂತೇಳಿ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿ ಮತ್ತು ಸಮಾಜ ಸಂಪರ್ಕ ಅಧಿಕಾರಿ. ಈಗ ತಾನೇ ತಾವೆಲ್ಲ ನೋಡಿದ ಹಾಗೆ ಇಲ್ಲಿ ಸುಮಾರು 140ಕ್ಕಿಂತಲೂ ಹೆಚ್ಚಿನ ವಧುವರ ಒಂದು ಗುಂಪುಗಳಾಗಿ ಬಂದಿದ್ದಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿದ್ರೂ ಕೂಡ ಮುಂದೆ ಇದು ಏನಪ್ಪ ನಾವು ಕಂಟಿನ್ಯೂಷನ್ ನಡೆಯುವಂಥ ಒಂದು ಪ್ರಕ್ರಿಯೆ. ಯಾಕಂದರೆ ಇದನ್ನು ನಾವು ಅದೇ ರೀತಿಯಾಗಿ ಇಟ್ಟುಕೊಂಡು ಬರುವ ದಿನಗಳಲ್ಲಿ, ಯಾಕಂದ್ರೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ವಿವಿಧ ನಮ್ಮ ಕೇವಲ ಕರ್ನಾಟಕ ಬಿಟ್ಟು ಆಂಧ್ರ, ತಮಿಳುನಾಡು ಮತ್ತು ಮಹಾರಾಷ್ಟ್ರದಿಂದ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರನ್ನು ನಾವು ಮತ್ತೆ ಒಂದುಗೂಡಿಸಿ
ಅವ್ರಿಗೆ ಯಾವ ರೀತಿ ಹುಡುಗ ಬೇಕು, ಯಾವ ರೀತಿ ಹುಡುಗಿ ಬೇಕು, ವಧು ಮತ್ತು ವರ ಬೇಕು ಅಂಬದು ಅದನ್ನು ಕಾಂಟ್ಯಾಕ್ಟ್ ನಾವು ಸದಾ ಏನಪ್ಪ ಅಂದಿದ್ದು ಚಾಲನೆಯಲ್ಲೇ ಏನಪ್ಪ ಅಂದ್ರೆ ಇಡ್ಲಿಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ತೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಇದು ಪೂರ ನಮ್ಮ ಕರ್ನಾಟಕ ತುಂಬ ಏನಪ್ಪ ಅಂದ್ರೆ ಹರಡಲಿಕ್ಕೆ ಏನಪ್ಪ ಅಂದ್ರೆ ನಾವು ಬಯಸ್ತೇವೆ ರೀ. ನನ್ನ ಹೆಸರು ಶಂಕರ್ ರೆಡ್ಡಿ ಗ್ವಾನ್ ಅಂತ, ನಾನು ಸಮಾಜ ಸಂಪರ್ಕ ಅಧಿಕಾರಿ ಮತ್ತು ಈ ಒಂದು ಉಸ್ತುವಾರಿ ಏನಪ್ಪ ನಮ್ಗೆ ವಹಿಸ್ಯಾರ. ನಾವೆಲ್ಲ ನಿವೃತ್ತಿ ಅಧಿಕಾರಿಗಳು. ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೀನಿ. ಇದೊಂದು ಸಮಾಜಕ್ಕೆ ಏನಪ್ಪ ಅಂತಂದ್ರೆ ನಾನು ಸ್ವತಃ ಏನಪ್ಪ ಅಂದ್ರೆ ಮನಸ್ಸಿನ ಮೇಲೆ ತೊಗೊಂಡು ನಾನು ಕಾರ್ಯಕ್ರಮ ಮಾಡೀನಿ. ಯಾಕಂದ್ರೆ ಇದು ಎಲ್ಲಿ ಇದಕ್ಕೆ ಒಂದು ಯಾರೋ ಒಂದು ನಯ್ಯ ಪೈಸನೂ ನಾವು ಸಮಾಜದಲ್ಲಿ ಏನಪ್ಪ ಅಂದ್ರೆ ಖರ್ಚು ಹಾಕಿಲ್ಲ. ಸ್ವ ಇಚ್ಛೆಯಿಂದ ಎಲ್ಲರೂ ಏನಪ್ಪ ಅಂದ್ರೆ ಇದಕ್ಕೆ ಖರ್ಚು ದುಡ್ಡು ಹಾಕ್ಯಾರ. ಸಮಾಜದಾಗ ನಾವು ಯಾರೂ ಒಂದು ದುಡ್ಡು ಹಾಕಿಲ್ಲ, ಯಾರ ಮೇಲೆ ದೇಣಿಗೆ ಇಸ್ಕೊಂಡಿಲ್ಲ, ಏನಿಲ್ಲ. ಮತ್ತು ವೇದಿಕೆ ಮೇಲೆ ಬರುವಂಥ ವಧು ಮತ್ತು ವರಗೂ ಕೂಡ ಫೀಸ್ ಇಟ್ಟಿಲ್ಲ, ಯಾವುದೇ ಥರದ ಏನೂ ಇಟ್ಟಿಲ್ಲ. ಅವರು ಉಚಿತವಾಗಿ ಏನಪ್ಪ ಅಂದ್ರೆ ಅವರಿಗೆ ನಾವೇನಪ್ಪ ಅಂದ್ರೆ ಈ ವೇದಿಕೆ ಮೇಲೆ ಅಂತ ಆಹ್ವಾನಿಸಿದ್ದೇವೆ.